ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಅಷ್ಟು ಇನ್ಸ್ಟೆಂಟಾಗಿ ಈ ಮೆಕ್ಕೆಜೋಳದ ತಾಲಿಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡತ್ತೀನಿ. ಇದಕ್ಕೆ ಮುಸ್ಕಿನ ಜೋಳ ಅಂತಾರೋ ಇಲ್ಲ ಅಂತಂದರೆ ಉತ್ತರ ಕರ್ನಾಟಕ ಸೈಡ್ ಗೊಂಜಾಳ ಅಂತಲೂ ಅಂತಾರೋ. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು 2 ಕಪ್ಪಷ್ಟು ನಾಯಿಲೆ ಮೆಕ್ಕೆಜೋಳದ ಹಿಟ್ಟನ್ನ ತೊಗೊಂಡಿನಿ. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿನಿ. ಬೇಕು ಅಂತಂದರೆ ಬರೀ ಒಂದು ಹಿಟ್ಟನ್ನ ನಾವು ಯೂಸ್ ಮಾಡಿನೂ ಕೂಡ ಮಾಡ್ಕೋಬೋದು. ಆಮೇಲೆ ತುರಿದಿಟ್ಕೊಂಡಿರುವಂಥ ಟೊಮ್ಯಾಟೊ, ತುರಿದಿಟ್ಕೊಂಡಿರುವಂಥ ಸೌತೆಕಾಯಿ, ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ಅದಾದಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದು 2 ಈರುಳ್ಳಿನ ಈ ರೀತಿ ಉದ್ದದಾಗಿ ಕಟ್ ಮಾಡಿ ತೊಗೋಬೇಕು. ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಕೆ ನಾವು ಒಂದು ಪಾತ್ರೆದೊಳಗೆ ಹಿಟ್ಟನ್ನ ಹಾಕೋಬೇಕಾಗ್ತೈತಿ. ನೀವು ಇದಕ್ಕೆ ಯಾವ ಬೇಕಾದರೂ ವೆಜಿಟೇಬಲ್ಸನ್ನು ನಿಮಗೆ ಇಷ್ಟ ಆಗೋವಂಥ ವೆಜಿಟೇಬಲ್ಸನ್ನು ಬಳಸ್ಬೋದು. ಇದಕ್ಕೆ ಬೇಕು ಅಂತಂದ್ರೆ ಕ್ಯಾರೆಟ್ನೂ ಕೂಡ ಹಾಕೋಬೋದು. ನಾನು ಇಲ್ಲಿ ಈ ರೀತಿ ಈರುಳ್ಳಿನ ಸ್ವಲ್ಪ ನಾವು ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಸ್ವಲ್ಪ ದಪ್ಪದಾಗಿ ತೆಳುವಾಗಿ ಉದ್ದದಾಗಿ ಕಟ್ ಮಾಡಿ ಹಾಕಿದ್ವಿ ಅಂತಂದ್ರೆ ನಾವು ಮಾಡೋ ತಾಲಿಪಟ್ಟು ಸ್ವಲ್ಪ ಟೇಸ್ಟಿ ಅಂತ ಅನಿಸ್ತೈತೆ. ಅದಾದಮೇಲೆ ನಾನು ಇಲ್ಲಿ ಒಂದು 2ರಷ್ಟು ಸೌತೆಕಾಯಿನ ತೊಗೊಂಡಿನಿ. ನೀವು ವೆಜಿಟೇಬಲ್ಸನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕಂತೆ. ಸ್ವಲ್ಪ ಕರಿಬೇವನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು, ಕರಿಬೇವು ಮತ್ತು ಕೊತ್ತಂಬರಿನ. ಅದಾದಮೇಲೆ ಇಲ್ಲಿ 2 ಬೀಟ್ರೂಟನ್ನು, ಸಣ್ಣದಾಗಿರುವಂಥ ಬೀಟ್ರೂಟನ್ನು ನಾನು ಇಲ್ಲಿ ತುರಿದು ತೊಗೊಂಡಿನಿ. ಬೀಟ್ರೂಟು ಬೇಕು ಅಂತಂದರೆ ಹಾಕೋಬೋದು, ನಿಮ್ಮ ಕಲರ್ ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಅದಾದಮೇಲೆ ನಾನು ಇಲ್ಲಿ ಒಂದು ದೊಡ್ಡ ಟೊಮ್ಯಾಟೊನ ಈ ರೀತಿ ತುರಿದು ತೊಗೊಂಡಿನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಜ್ವಾನನ್ನ ಈ ರೀತಿ ಸ್ವಲ್ಪ ನಾವು ಕೈಯೊಳಗೆ ಕ್ರಷ್ ಮಾಡಿ ಹಾಕೋಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋಬೇಕಾಗ್ತೈತಿ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನೀವು ಖಾರಕ್ಕೆ ತಕ್ಕಂಥ ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಬಳಸಬೇಕಾಗ್ತೈತಿ. ಇದಕ್ಕೆ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು. ಇದಕ್ಕೆ ಬೇಕು ಅಂತಂದ್ರೆ ಕೂಡ ನೀವು ಕೆಂಪು ಖಾರದ ಪುಡಿನೂ ಕೂಡ ಬಳಸ್ಕೋಬೋದು, ನಿಮ್ಮ ಇಷ್ಟ ಇತ್ತು ಅಂತಂದ್ರೆ. ಇದಕ್ಕೆ ಈ ರೀತಿ ನೀರು ಹಾಕ್ತೇನೆ ಫಸ್ಟು ಸ್ಟಾರ್ಟಿಂಗ್ ಈ ರೀತಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ವೆಜಿಟೇಬಲ್ಸ್ ಒಳಗೆ ಎಲ್ಲದರೊಳಗೂ ನೀರಿನ ಅಂಶ ಇರೋದರಿಂದ ಇದನ್ನು ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಯಾವಾಗಲೂ ವೆಜಿಟೇಬಲ್ಸನ್ನು ಸ್ವಲ್ಪ ಜಾಸ್ತಿನೇ ಹಾಕಿರಬೇಕಾಗ್ತೈತಿ. ಈ ರೀತಿ ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ವೆಜಿಟೇಬಲ್ಸನ್ನು ನಾವು ಜಾಸ್ತಿ ಹಾಕಿ ಮಾಡೋದ್ರಿಂದ ನಾವು ಮಾಡುವಂಥ ತಾಲಿಪಟ್ಟು ಅಷ್ಟು ಟೇಸ್ಟಿಯಾಗೇ ಇರ್ತಾವೆ ಆ್ಯಂಡ್ ಅಷ್ಟು ಹೆಲ್ದಿಯಾಗಿಯೂ ಇರ್ತೈತಿ. ಇದರಿಂದ ನಾವು ವೆಜಿಟೇಬಲ್ಸನ್ನು ಕೂಡ ಜಾಸ್ತಿನೂ ತೊಗೋಬೋದು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ಇಲ್ಲ ಲಂಚ್ಗಾದರೂ ಮಾಡ್ಕೋಬೋದು, ಡಿನ್ನರ್ಗಾದರೂ ಮಾಡ್ಕೋಬೋದು. ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲಸಿದ್ಮ್ಯಾಗ ಇದನ್ನು ನೀವು ಒಂದು 10 ನಿಮಿಷ ಆದರೂ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ಇವಾಗ ಒಂದು 10 ನಿಮಿಷ ಆದಮೇಲೆ ಹಿಟ್ಟು ಚಲೋ ತಂಗಿ ನೆನೆದಿರ್ತೈತಿ. ಇದನ್ನು ತಟ್ಕೊಳ್ಳೋದಕ್ಕೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ಈ ರೀತಿ ಯಾವುದಾದ್ರೂ ಕಾಟನ್ ಬಟ್ಟೆ ಇತ್ತು ಅಂದರೆ ಅದನ್ನು ಸ್ವಲ್ಪ ಹಸಿ ಮಾಡಿ ಆಮೇಲೆ ಇದ್ರೊಳಗೆ ನಾವು ತಾಲಿಪಟ್ಟನ್ನ ತಟ್ಕೋಬೇಕು. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ತವಾ ಮೇಲಾದರೂ ನಾವು ತಟ್ಕೋಬೋದು. ಬಟ್ ನಾವು ತವಾ ಮೇಲೆ ತಟ್ಕೋಬೇಕಾದ್ರೆ ಜಾಸ್ತಿ ನಾವು ತೆಳುವಾಗಿ ತಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಈ ರೀತಿ ನೀವು ಬಟರ್ ಪೇಪರ್ ಅಥವಾ ಕಾಟನ್ ಬಟ್ಟೆನ ಯೂಸ್ ಮಾಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಇದಕ್ಕೆ ನೀವು ಕೈಗೆ ಆಯಿಲ್ ಆದರೂ ಹಚ್ಕೋಬೋದು, ಇಲ್ಲ ಅಂತಂದರೆ ನೀರಾದರೂ ಹಚ್ಚಿ ಇದನ್ನು ನೀಟಾಗಿ ತೆಳುವಾಗಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಇದನ್ನು ನೀವು ತಟ್ಕೋಬೇಕು. ಈ ರೀತಿ ತಟ್ಟಿ ಇದನ್ನು ಸೆಂಟ್ರೊಳಗೆ ನಾವು ಸ್ವಲ್ಪ ಇದನ್ನು ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಯಿಸುವಾಗ ಇದಕ್ಕೆ ಆಯಿಲ್ ಹಾಕಿದರೆ ಇದು ನೀಟಾಗಿ ಬೇಯ್ತೈತಿ. ಈ ರೀತಿ ನೀಟಾಗಿ ನಾವು ಇದನ್ನು ತಟ್ಕೊಂಡ್ಮ್ಯಾಗ ಇದನ್ನು ಮೀಡಿಯಮ್ ಫ್ಲೇಮೊಳಗೆ ಈ ರೀತಿ ಚೆನ್ನಾಗಿ 2 ಕಡೆ ಬೇಯಿಸ್ಕೋಬೇಕು. ಮೇಲೆ ಸ್ವಲ್ಪ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಭಾಳ ಟೇಸ್ಟಿಯಾಗಿರ್ತೈತಿ. ಇದು ವಿಟಮಿನ್ ಎ ಮತ್ತು ಐರನ್ ಆಗಿರ್ಬೋದು ಮತ್ತು ಇದು ಗ್ಲೂಟೆನ್ ಫ್ರೀ ಮತ್ತು ಹೈ ಫೈಬರ್ ಆಗಿರೋದ್ರಿಂದ ಇದು ಈಸಿಯಾಗಿ ಡೈಜೆಸ್ಟ್ ಆಗ್ತೈತಿ. ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಒಳಗಿರ್ತೀರಿ ಅಂಥವ್ರಿಗೆ ಇದು ಬೆಸ್ಟ್ ಫುಡ್. ಇದನ್ನು ನೀವು ಡೈಲಿ ತೊಗೊಳ್ಳೋದ್ರಿಂದ ಇದು ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಆಗ್ತೈತಿ. ಆಮೇಲೆ ಇದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತೈತಿ. ಇದು ನಮ್ಮ ಬೋನ್ಸನ್ನು ಸ್ಟ್ರಾಂಗ್ ಆಗಿರೋದಕ್ಕಾಗಿರ್ಬೋದು, ಅಥವಾ ನಮ್ಮ ಕಣ್ಣಿನ ಹೆಲ್ತ್ಗಾಗಿರ್ಬೋದು, ಅಥವಾ ಇದು ನಮ್ಮ ಸ್ಕಿನ್ನಿನ ಹೆಲ್ತ್ಗಾಗಿರ್ಬೋದು. ಇದರಿಂದ ಭಾಳ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನು ನಾವು ಡೈಲಿ ಯೂಸ್ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ಭಾಳ ಸಿಂಪಲ್ಲಾಗಿ ನಾವು ತಾಲಿಪಟ್ಟನ್ನ ಮಾಡ್ಕೋಬೋದು. ಇದ್ರ ಜೊತೆ ನಾವು ಮೊಸರು ಜೊತೆ ಆಗಿರ್ಬೋದು ಅಥವಾ ಚಟ್ನಿ ಜೊತೆ ಆಗಿರ್ಬೋದು ಭಾಳ ಟೇಸ್ಟಿಯಾಗಿರ್ತೈತಿ. ಇಲ್ಲಾಂದರೆ ಹಂಗನಾದರೂ ತಿನ್ಬೋದು.
ಇದನ್ನು ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂದು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ, ಅದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.